ಓಂ ಶಾಂತಿ. ಎಲ್ಲರಿಗೂ ಹೋಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಚಿಣ್ಣರೊಂದಿಗೆ ಬಣ್ಣದ ಓಕುಳಿ. ಇಂದು ಈ ಕಾರ್ಯಕ್ರಮ ಬಹಳ ಸುಂದರವಾಗಿ ಅನುಭವ ಆಗ್ತಾ ಇದೆ. ಹಾಗೆ ನೋಡಿದರೆ ವಿಶ್ವದೆಲ್ಲೆಡೆ ಹಾಗೂ ಖಾಸಾಗಿ ಭಾರತದಲ್ಲಿ ಬಹಳ ಸಡಗರ ಸಂಭ್ರಮದಿಂದ, ವಿಜೃಂಭಣೆಯಿಂದ, ಸಂತೋಷ ಉತ್ಸಾಹದಿಂದ ಆಚರಿಸಲಾಗ್ತಾ ಇದೆ. ಈ ಹೋಳಿ ಹಬ್ಬ ಆಚರಣೆ ಮಾಡುವುದರ ಹಿಂದೆ ಒಂದು ವಿಶಿಷ್ಟ ಸಾಂಪ್ರದಾಯಿಕ ಅಥವಾ ಧಾರ್ಮಿಕ ಹಿನ್ನೆಲೆ ಇದೆ. ಈ ಹಿಂದೆ ಆಗಿರುವುದೆಲ್ಲವನ್ನು ಮರೆತು ನಾವು ನೀವು ಒಂದಾಗಿ ಪ್ರೇಮದಿಂದ ಸಹಕರಿಸಿ ಬದುಕೋಣ ಎಂಬುದಾಗಿತ್ತು. ಬುರಾ ನ ಮಾನೋ ಹೋಲಿ ಹೇ ಅಂದರೆ, ನಾನು ನಿಮ್ಮನ್ನು ಕ್ಷಮಿಸಿದ್ದೇನೆ, ತಾವು ಕೂಡ ಕ್ಷಮಿಸಿಬಿಡಿ, ನಾವೆಲ್ಲರೂ ಒಂದಾಗಿ ಇಂದು ಬಣ್ಣವನ್ನು ಹಚ್ಚಿಕೊಳ್ಳೋಣ ಮತ್ತು ಹಚ್ಚೋಣವೆಂಬ ಪ್ರೀತಿಯ ಒಂದು ಸಂಭ್ರಮದಿಂದ, ಖುಷಿಯಿಂದ ಎಲ್ಲವನ್ನ ಮರೆತು ಹೋಲಿಯನ್ನು ಹಚ್ಚುವುದಾಗಿತ್ತು. ಇನ್ನು ಈ ಹೋಳಿ ಹಬ್ಬದ ಪೌರಾಣಿಕ ಹಿನ್ನೆಲೆ ಅಂದರೆ 2 ದಿನಗಳ ಈ ಹಬ್ಬದಲ್ಲಿ ಮೊಟ್ಟ ಮೊದಲು ಹೋಲಿಕಾ ದಹನ ಮಾಡಲಾಗ್ತದೆ, ಅರ್ಥಾತ್ ಕಾಮದಹನ. ನಂತರ ಓಕುಳಿ ಆಡುವುದು. ಅಂದರೆ ಎಲ್ಲಿವರೆಗೆ ಮೊದಲು ನಾವು ಹೋಲಿಕಾ ದಹನ, ಕಾಮದಹನ ಅರ್ಥಾತ್ ಕಾಮನೆಗಳು, ಯಾವುದು ಅಶುದ್ಧ ಇಚ್ಛೆಗಳು ಅಥವಾ ನಮ್ಮಲ್ಲಿರುವ ನೆಗೆಟಿವಿಟಿ ಇದೆ, ಅದನ್ನು ಎಲ್ಲಿವರೆಗೆ ನಾವು ಸುಡುವುದಿಲ್ವೋ ಅಲ್ಲಿವರೆಗೆ ನಾವು ಒಂದು ಶುದ್ಧ ಸಂತೋಷದ ಖುಷಿಯ ಬಣ್ಣವನ್ನು ಹಚ್ಕೊಳ್ಳಿಕ್ಕೆ ಸಾಧ್ಯವಿಲ್ಲ. ಅದಕ್ಕಾಗಿಯೇ ನಮ್ಮ ಹಿರಿಯರು ಇದು 2 ದಿನದ ಹಬ್ಬವನ್ನಾಗಿ ಆಚರಿಸ್ತಾ ಬಂದಿದ್ದಾರೆ. ಈ ಒಂದು ಪೌರಾಣಿಕ ಹಿನ್ನೆಲೆಯ ಅನುಸಾರ ಹಿರಣ್ಯಕಶ್ಯಪ ತನ್ನ ಮಗನನ್ನು ಅಂತ್ಯಗೊಳಿಸುವ ಉದ್ದೇಶದಿಂದ, ದಂಡಿಸುವ ಉದ್ದೇಶದಿಂದ ತನ್ನ ಸಹೋದರಿ ಹೋಳಿಕಾಳ ಜೊತೆ ಕೂಡಿ ಸಂಚು ಹಾಕ್ತಾನೆ. ಅಗ್ನಿಯ ಮೇಲೆ ವಿಜಯಿಯಾಗಿರುವಂಥ ತನ್ನ ಸಹೋದರಿ ಹೋಲಿಕಾ ಪ್ರಹ್ಲಾದನನ್ನು ತನ್ನ ತೊಡೆಯ ಮೇಲೆ ಕೂಡಿಸಿಕೊಂಡು ಅಗ್ನಿಗೆ ಆಹುತಿಯಾಗ್ತಾಳೆ. ಅಂದರೆ ಇಲ್ಲಿ ಅಗ್ನಿಯೊಳಗೆ ಹೋಲಿಕಾ ಸುಟ್ಟು ಹೋಗಿಬಿಡ್ತಾಳೆ. ಆದರೆ ಪ್ರಹ್ಲಾದ ಬದುಕುಳಿಯುತ್ತಾನೆ. ಅಂದರೆ ಇಲ್ಲಿ ಪ್ರಹ್ಲಾದ ಎಂದರೆ ಸದ್ಗುಣಗಳ ಪ್ರತೀಕ. ಸದ್ಗುಣಗಳನ್ನು ನಾವೆಂದಿಗೂ ಸುಡೋದಕ್ಕೆ ಸಾಧ್ಯವೇ ಇಲ್ಲ. ಹೋಲಿಕಾ ಎಂದರೆ ಅವಗುಣ, ನೆಗೆಟಿವಿಟಿ, ಕೆಟ್ಟದರ ಪ್ರತೀಕವಾಗಿದೆ. ಅಂದರೆ ಪ್ರಹ್ಲಾದ ಅಂದರೆ ಸದ್ಗುಣಗಳನ್ನು ಯಾರಿಗೂ ಎಂದಿಗೂ ಸುಡೋದಕ್ಕೆ, ಅಂತ್ಯಗೊಳಿಸಲಿಕ್ಕೆ, ಅವುಗಳನ್ನು ವಿನಾಶ ಮಾಡಲಿಕ್ಕೆ ಎಂದಿಗೂ ಸಾಧ್ಯವಿಲ್ಲ. ಯಾರಾದರೂ ಕೆಟ್ಟ ಉದ್ದೇಶಗಳನ್ನು ಮನದಲ್ಲಿಟ್ಟುಕೊಂಡು ಯಾರಿಗಾದರೂ ನಾವು ಕೇಡು ಮಾಡಿದರೆ ಅದು ನಮ್ಮನ್ನೇ ಸುಟ್ಟು ಹಾಕಿಬಿಡ್ತದೆ ಅನ್ನುವುದು ಈ ಪೌರಾಣಿಕ ಹಿನ್ನೆಲೆಯಾಗಿದೆ. ಇನ್ನು ಹೋಲಿಯ ನಿಜವಾದ ಆಧ್ಯಾತ್ಮಿಕವಾದ ಸೂಕ್ಷ್ಮ ಅರ್ಥ ಏನು ಅಂದರೆ, ಹಾಗೆ ನೋಡಿದರೆ ಹೋಳಿ ಹಬ್ಬವು ಒಂದು ಆಂತರಿಕ ಶುದ್ಧೀಕರಣದ ಪಾವನ ಪರ್ವವಾಗಿದೆ. ಅದಕ್ಕಾಗಿ ಹೋಳಿ ಇಂಗ್ಲೀಷ್ನ HOLY, ಹೋಳಿ ಅರ್ಥಾತ್ ಪ್ಯೂರಿಟಿ. ನಾನು ಅತ್ಯಂತ ಪವಿತ್ರವಾದ ಆತ್ಮನಾಗಿರುವೆ ಹಾಗೂ ಪವಿತ್ರತೆಯ ಸಾಗರನ ಸಂತಾನನಾಗಿರುವೆ ಎನ್ನುವಂತಹ ಸತ್ಯವನ್ನು ಸ್ಮೃತಿಗೊಳಿಸುವಂತಹ ಹಬ್ಬ ಆಗಿದೆ. ಹಾಗಾದರೆ ನಾನು ಹೋಲಿಯೆಸ್ಟ್ ಮತ್ತು ಪ್ಯೂರೆಸ್ಟ್ ಆಗಿದ್ದರೂ ಕೂಡ ಆಗಾಗ ಅಸಂತೋಷದ ನೋವು, ಮನಸ್ಸಿಗೆ ದುಃಖ, ಅಪಮಾನ ಆಗ್ತಾನೇ ಇರ್ತದೆ. ಯಾಕೆ? ಉದಾಹರಣೆಗಾಗಿ ನಿನ್ನೆ ದಿನ ತುಂಬ ನಾರ್ಮಲ್ ಡೇ ಆಗಿತ್ತು. ತಾವು ಆಹ್ವಾನ ಮಾಡ್ತಾ ಇದ್ರಿ, ತಮ್ಮ ಮೂಡು ಕೂಡ ನಾರ್ಮಲ್ ಆಗಿತ್ತು. ಇವತ್ತು ತಮ್ಮ ಮುಖಕ್ಕೆ, ಶರೀರಕ್ಕೆ ಬಣ್ಣ ಹಚ್ಕೋತಾ ಇದ್ದೀರಿ. ಇದರಿಂದ ತಮಗೆ ಬಹಳ ಖುಷಿ ಆಗ್ತಾ ಇದೆ. ಆದರೆ ಈ ಖುಷಿ ಮುಂದಿನ ವರ್ಷ ಬರೋವರೆಗೂ ಹೀಗೆ ಉಳಿದಿರುತ್ತಾ? ಇಲ್ಲ. ನೆನಪುಗಳು ಉಳಿಬಹುದು, ಆದರೆ ಖುಷಿ ಇದೇ ರೀತಿಯಾಗಿ ಉಳಿಯುತ್ತೆ ಅಂತ ಹೇಳಲಿಕ್ಕಾಗೋದಿಲ್ಲ. ಯಾಕೆ ಅಂದರೆ ಸಂತೋಷ, ಶಾಂತಿ, ಆನಂದ ಮನಸ್ಸಿನ ಮೇಲೆ ಯಾವಾಗ, ಈ ಒಂದು ಖುಷಿಯ ಮೇಲೆ, ಸಂತೋಷದ ಮೇಲೆ ಯಾವಾಗ ಧೂಳು ಕುಳಿತುಕೊಳ್ತದೆ, ಆಗ ಈ ಮನಸ್ಸು ಅವಗುಣಗಳಿಗೆ, ನೆಗೆಟಿವಿಟಿಗೆ ಅಟ್ರ್ಯಾಕ್ಟ್ ಆಗಿ ಬಿಡ್ತದೆ. ಆಗ ಈರ್ಷ, ದ್ವೇಷ,
ಕೀಳಾಗಿ ಕಾಣುವುದು, ಅಪಮಾನ ಮಾಡುವುದು, ಇದರಿಂದ ಖುಷಿ ಹೊರಟು ಹೋಗ್ಬಿಡ್ತದೆ. ಹೀಗೆ ಹೋಲಿಕಾಗೆ ಮರಣ ಶಿಕ್ಷೆ, ಪ್ರಹ್ಲಾದನಿಗೆ ಪ್ರಾಣ ರಕ್ಷಣೆ ಆಯಿತು. ಹಾಗೇ ನಾವು ನಮ್ಮ ನಿತ್ಯ ಜೀವನದಲ್ಲಿ ಧ್ಯಾನ, ಮೆಡಿಟೇಷನ್ ಮಾಡುವುದು ಅತ್ಯಂತ ಅವಶ್ಯಕವಾಗಿದೆ. ಮೆಡಿಟೇಷನ್ನಿಂದ ನಮ್ಮ ಮನಸ್ಸಿನ ಮೇಲೆ ಕುಳಿತುಕೊಂಡಿರುವಂತಹ ಧೂಳು ಯಾವುದು ಈರ್ಷಾ, ದ್ವೇಷ, ಅಸಹ್ಯ, ಕೆಟ್ಟ ಭಾವನೆ, ಕೆಟ್ಟ ವಿಚಾರಗಳ ರೂಪದಲ್ಲಿ ಕುಳಿತುಕೊಂಡಿದೆ. ಇದೆಲ್ಲದರ ಅಂತ್ಯ ಆಗಬೇಕು ಅಂತಂದರೆ ನಮ್ಮ ಮನಸ್ಸನ್ನು ಈಶ್ವರನ ಜೊತೆಗೆ ಜೋಡಿಸುವುದು ಅತ್ಯಂತ ಅವಶ್ಯಕವಾಗಿದೆ. ನಾವು ಎಷ್ಟೆಷ್ಟು ನಮ್ಮ ಈ ಮನಸ್ಸನ್ನು ಪರಮಾತ್ಮನ ಜೊತೆಗೆ ಏಕಾಗ್ರ ಮಾಡ್ತೀವಿ, ಜೋಡಿಸ್ತೀವಿ, ಅಷ್ಟಷ್ಟು ಈ ಮನಸ್ಸಿನ ಮೇಲೆ ಪರಮಾತ್ಮನ ರಂಗು, ಆ ಒಂದು ಬಣ್ಣ ಹತ್ತುತ್ತಾ ಹೋಗ್ತದೆ. ಪರಮಾತ್ಮನಿಂದ ಶಾಂತಿಯ ಬಣ್ಣ, ಖುಷಿಯ ಬಣ್ಣ, ಆನಂದದ ಬಣ್ಣ, ಶಕ್ತಿಗಳ ಬಣ್ಣಗಳಿಂದ ಸದಾ ನಾವು ಭರಪೂರಾಗಿ ಬಿಡ್ತೇವೆ. ಇಟರ್ನಲ್ ಪರಮಾತ್ಮನೊಂದಿಗೆ ಕನೆಕ್ಟ್ ಆದಾಗ ಇಟರ್ನಲ್ ಹ್ಯಾಪಿನೆಸ್ ತಾನಾಗಿಯೇ ಪ್ರಾಪ್ತಿಯಾಗೋದು. ನಮಗೆ ಯಾರಾದರೂ ಹರ್ಟ್ ಮಾಡಿದರೆ, ಯಾರಾದರೂ ನಮಗೆ ದುಃಖವನ್ನು ನೀಡಿದರೆ ನಾವು ದುಃಖಿ ಆಗಿಬಿಡ್ತೀವಿ. ನಮಗೆ ನಾವು ನೊಂದುಕೊಂಡು ಬಿಡ್ತೀವಿ. ಯಾಕೆ ನಾವು ಅಂದ್ಕೊಳ್ತೀವಿ ನಮಗೆ ಅವರು ದುಃಖ ಕೊಟ್ಟರು, ಅವರು ನೋವು ಕೊಟ್ಟರು ಅಂತ. ಆದರೆ ಅವರು ದುಃಖ ಕೊಡಲಿಕ್ಕೆ ಕಾರಣರಾಗಿದ್ದಾರೆ. ಆದರೆ ದುಃಖವನ್ನು ಫೀಲ್ ಮಾಡಲಿಕ್ಕೆ ಪರ್ಮಿಷನ್ ಕೊಟ್ಟವ್ರು ಯಾರು? ನಾವೇ, ನಮ್ಮ ಮನಸ್ಸು. ಅಂದ ಮೇಲೆ ಇಂದು ಈ ಹೋಲಿ ಹಬ್ಬದ ನಿಮಿತ್ತವಾಗಿ ನಮ್ಮ ಮನಸ್ಸನ್ನು ಇಷ್ಟು ಪವಿತ್ರವನ್ನಾಗಿ ಮಾಡಿಕೊಳ್ಳೋಣ, ನೆನಪಿಟ್ಕೊಳ್ಳೋಣ. ನಾವು ಈಶ್ವರನ ಪರಮ ಪವಿತ್ರ ಪರಮಾತ್ಮನ ಸಂತಾನರಾಗಿರುವಂತಹ ಈ ಸತ್ಯವನ್ನು ಅಂದಾಗ ನಾವು ಇವತ್ತು ಈ ಮನಸ್ಸಿಗೆ ಅಲೋ ಮಾಡೋಣ, ಪರ್ಮಿಷನ್ ಕೊಡೋಣ ಕಿ ಸದಾ ಎವರ್ ಹ್ಯಾಪಿಯಾಗಿರೋದಕ್ಕಾಗಿ, ಸದಾ ನಾವು ಸಂತುಷ್ಟರಾಗಿರೋದಕ್ಕಾಗಿ. ಈರ್ಷಾ, ದ್ವೇಷ, ಚಿಂತೆ, ದುಃಖ, ನೋವು ಈ ಎಲ್ಲ ಮನಸ್ಸಿನ ಧೂಳನ್ನು ಸುಟ್ಟು ಹಾಕಿ ಈ ಹೋಳಿ ಹಬ್ಬದ ನಿಮಿತ್ತವಾಗಿ ಹೇಗೆ ಸ್ಥೂಲ ಬಣ್ಣವನ್ನು ಹಚ್ಕೊಳ್ಳೋದ್ರ ಜೊತೆಗೆ ನಮ್ಮ ಸಂಪ್ರದಾಯವನ್ನು ಉಳಿಸುವ, ಬೆಳೆಸುವ ಮತ್ತು ಆಚರಿಸುವುದರ ಜೊತೆಗೆ ನಾವು ಮನಸ್ಸಿನ ಆನಂದವನ್ನು ಹೆಚ್ಚಿಸಿಕೊಳ್ಳೋದಕ್ಕಾಗಿ ಈ ಮನಸ್ಸನ್ನು ಈಶ್ವರನ ಜೊತೆಗೆ ಜೋಡಿಸುವಂತಹ ಮೆಡಿಟೇಷನ್ ಮಾಡುವುದರ ಮೂಲಕ ನಮ್ಮ ಜೀವನವನ್ನು ಮತ್ತಷ್ಟು ಉತ್ಕೃಷ್ಟ, ಸಂತೋಷದಾಯಕ ಹಾಗೂ ಕಲರ್ಫುಲ್ ಮಾಡಿಕೊಳ್ಳೋಣ. ಓಂ ಶಾಂತಿ.